ಯೇಸು ಪ್ರಭುವನ್ನು ದ್ವೇಷಿಸಿದ ಲೋಕದಲ್ಲಿ ಜನರು ನಿಮ್ಮನ್ನು ದ್ವೇಷಿಸಿದಾಗ ನೀವು ಭಯಪಡುವ ಅಗತ್ಯವಿಲ್ಲ. ಜನರು ನಮ್ಮನ್ನು ನಿಂದಿಸಿದಾಗ ನೀವು ಭಯಪಡುವ ಅಗತ್ಯವಿಲ್ಲ. ಕುಟುಂಬದಲ್ಲಿ ಮಕ್ಕಳು ತಂದೆಯನ್ನು ದ್ವೇಷಿಸ್ತಾರೆ, ಕೆಲವರು ಮಕ್ಕಳು ತಾಯಿಯನ್ನು ದ್ವೇಷಿಸ್ತಾರೆ, ಗಂಡು ಹೆಂಡತಿಯನ್ನು ದ್ವೇಷಿಸ್ತಾನೆ, ಹೆಂಡತಿ ಗಂಡನನ್ನು ದ್ವೇಷಿಸ್ತಾಳೆ, ತಂದೆ ತಾಯಿ ಸೇರಿ ಮಕ್ಕಳ ಮೇಲೆ ಪ್ರೀತಿ ಇಲ್ಲ. ಮಕ್ಕಳು ಎಲ್ಲರೂ ಸೇರಿ ತಂದೆ ತಾಯಿಯ ಮೇಲೆ ಎದ್ದೇಳುತ್ತಾರೆ, ಯಾವುದೇ ಬೆಂಬಲ ಇರದು. ಕೆಲವೊಮ್ಮೆ ಒಂಟಿಯಾಗಿ ಇರಬೇಕಾಗ್ತದೆ, ಆದ್ರೂ ನೀನು ಭಯಪಡುವ ಅಗತ್ಯವಿಲ್ಲ. ನಿನಗೆ ದೇವರ ಸಹಾಯ ಇದೆ, ಅವನ ಕೃಪೆ ನಿನಗೆ ಸಾಕು. ಅದಕ್ಕೆ ಆ ಮಾತು ನನಗೆ ತುಂಬ ಇಷ್ಟ. ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು. ನನಗೆ ಮಾತ್ರವಲ್ಲ, ನಿನಗೂ ನಮಗೆಲ್ಲರಿಗೂ ದೇವರ ಕೃಪೆ ಸಾಕು. ದೇವರು ನಿನ್ನನ್ನು ಅರ್ಥ ಮಾಡಿಕೊಡುತ್ತಾನೆ, ಅದು ದೊಡ್ಡ ಅದ್ಭುತ. ನನಗಿಷ್ಟವಾದ ಮಾತೆಂದರೆ, ಯಾರೂ ನಿನ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡಿಲ್ಲ, ಯಾರೂ ನಿನ್ನನ್ನು ಹೊಗಳಿಲ್ಲ, ಯಾರೂ ನಿನ್ನನ್ನು ಮಹಾನ್ ಎಂದುಕೊಂಡಿಲ್ಲ. ನೀನು ಎಲ್ರಿಗೂ ದ್ವೇಷಿತನಾಗಿದ್ರು, ನಿರ್ಲಕ್ಷಿತನಾಗಿದ್ರು, ನಿನಗೆ ಯಾವುದೇ ಮಹತ್ವವಿಲ್ಲದಿದ್ರು, ನಿನ್ನನ್ನು ಸಂಪೂರ್ಣವಾಗಿ ಅರಿತವನು ಒಬ್ಬನಿದ್ದಾನೆ. ಯಾರು? ಪ್ರಭುದೇವರಿಗೆ ಸ್ತುತಿ.